ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಹೆಲ್ದಿ ಜೋಳದ ಕಡಬು, ಅದು ಮೆಂತ್ಯ ಸೊಪ್ಪಲ್ಲಿ. ತುಂಬ ಹೆಲ್ದಿಯಾಗಿ ಇರುತ್ತೆ. ನಾವು ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಅಥವಾ ಡಿನ್ನರ್ಗೆಲ್ಲ ಕೊಡ್ಬೋದು. ನಾವು ಕೂಡ ತಿನ್ಬೋದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿ. ನಾನಿಲ್ಲಿ ಬೇಳೆ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಳೆ ಜೊತೆ ತಿನ್ನೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ. ನಾನು ಚೆನ್ನಂಗಿ ಬೇಳೆ 2 ಸ್ಪೂನ್ ತೊಗೊಳ್ತಾ ಇದ್ದೀನಿ, ತೊಗರಿಬೇಳೆ 2 ಸ್ಪೂನು, ಮತ್ತು ಸ್ಕಿನ್ ಇರುವಂತಹ ಹೆಸರು ಬೇಳೆ ತೊಗೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಾಸಿವೆ, ಜೀರಿಗೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅರಿಶಿನ. ಮೊದಲಿಗೆ ನಾವು ಎಲ್ಲ ಬೇಳೆನ ವಾಶ್ ಮಾಡಿಬಿಟ್ಟು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡೋಣ. ಬೇಕಾದರೆ ಕಡಲೆಬೇಳೆ ಹಾಕೋಬಹುದು ನೀವು, ಅದು ಕೂಡ ಚೆನ್ನಾಗಿರುತ್ತೆ. ಹೆಸರು ಬೇಳೆನ ಪ್ಲೇನ್ ಆಗಿರುವಂತಹ ಹೆಸರು ಬೇಳೆ ಕೂಡ ತಗೋಬಹುದು. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪದಿಂದ ಮಾಡಿದ್ರೂ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ, ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಾಡಿಸ್ಕೊಳ್ಳಿ. ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅರಿಶಿನ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ತೊಳೆದಿಟ್ಟಿರುವಂಥ ಬೇಳೆಗಳನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಖಾರ ಪೌಡ್ರ್ ಕೂಡ ಹಾಕೋಬಹುದು. ನಾನಿಲ್ಲಿ ಹಾಕ್ತಾ ಇಲ್ಲ. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಕೂಡ ಖಾರವಾಗಿದೆ, ಅದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ. ನಿಮಗೆ ಖಾರ ಬೇಕನ್ಸಿದ್ರೆ ಹಾಕೋಬಹುದು. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನಾನಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಮೊದಲೇ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ. ನೀವು ತಣ್ಣೀರು ಕೂಡ ಹಾಕೋಬಹುದು. ಬಿಸಿ ನೀರು ಹಾಕಿದ್ರೆ ಬೇಗ ಬೆಂದ್ಬಿಡತ್ತೆ, ಅದಕ್ಕೋಸ್ಕರ. ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಳ್ಳಿ. ಆಮೇಲೆ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು 2ರಿಂದ 3 ವಿಸಿಲ್ ಕೊಟ್ಬಿಟ್ಟು ಸೈಡಿಗೆ ಇಟ್ಬಿಡಿ. ನಾವು ಕಡುಬು ಮಾಡಲಿಕ್ಕೆ ಇವಾಗ ಜೋಳದ ಹಿಟ್ಟು ತೊಗೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕಟ್ ಮಾಡಿರುವಂಥದ್ದು, ಜೀರಿಗೆ, ಅರಿಶಿನ, ಉಪ್ಪು, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ನಾನು ಇದನ್ನು ತರಿತರಿಯಾಗಿ ರುಬ್ತಾ ಇದ್ದೀನಿ. ನೀವು ಬೇಕಾದರೆ ಕಲ್ಲಲ್ಲಿ ಕುಟ್ಟಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ಪೇಸ್ಟ್ ಏನು ಮಾಡೋದು ಬೇಡ, ತರಿತರಿಯಾಗಿಯೇ ಇರಲಿ. ಇಲ್ಲಿ ನೋಡಿ, ಈ ರೀತಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ನಾವು ರುಬ್ಬಿರುವಂತಹ ಮಿಶ್ರಣ ಹಾಕ್ಕೊಂಡು ಅದರೊಳಗೆ ಜೋಳದ ಹಿಟ್ಟು ಹಾಕ್ಕೊಳ್ಳಿ, ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಜೀರಿಗೆ, ಸ್ವಲ್ಪ ಓಂಕಾಳು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಅರಿಶಿನ, ಉಪ್ಪು, ನಾವು ತುಂಬ ಕುದಿಯುವಂಥ ಬಿಸಿ ನೀರನ್ನೇ ಹಾಕಬೇಕಾಗತ್ತೆ. ಕುದಿಯುವಂಥ ನೀರು ಹಾಕಿದ್ರೆ ಮಾತ್ರ ಇದು ಅಂಟು ಬರುತ್ತೆ, ಅಂದರೆ ಜಿಗಿ ಬರುತ್ತೆ. ಜೋಳದ ಹಿಟ್ಟು ಇರೋದ್ರಿಂದ ಇದರಲ್ಲಿ ಜಿಗಿ ಕಡಿಮೆ ಇರುತ್ತೆ. ನಾವು ತುಂಬ ಬಿಸಿ ನೀರನ್ನೇ ಹಾಕಬೇಕಾಗತ್ತೆ. ಈ ರೀತಿ ಬಿಸಿ ನೀರು ಹಾಕಿಬಿಟ್ಟು ಕಲಸಿ. ಈ ರೀತಿ ನಾವು ಕಡುಬು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿ ಕೂಡ ಇರುತ್ತೆ. ನಾವು ಈ ಕಡುಬು ಹಾಗೆ ಕೂಡ ತಿನ್ನಬಹುದು, ಉಪ್ಪಿನಕಾಯಿ ಜೊತೆ ತಿನ್ನಬಹುದು, ಅಥವಾ ಮಜ್ಜಿಗೆ ಸಾರಲ್ಲಿ ಕೂಡ ತಿನ್ನಬಹುದು. ಬಿಸಿ ಇರುತ್ತೆ, ನಿಧಾನವಾಗಿ ಮಾಡ್ಕೊಳ್ಳಿ.
ಕೈಯಿಂದ ಇಮ್ಮಿಡಿಯೇಟ್ ಕಲ್ಸಕ್ಕೆ ಹೋಗಬೇಡಿ, ನಿಮಗೆ ರೂಢಿ ಇರಲಿಲ್ಲ ಅಂತಂದರೆ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನಾದ್ತೀವಿ ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಸ್ವಲ್ಪ ತುಪ್ಪ ಬೇಕಾದರೆ ಹಾಕೋಬಹುದು. ನೀರು ನೋಡ್ಕೊಂಡು ಹಾಕಿ, ಯಾಕಂದರೆ ಸೊಪ್ಪಲ್ಲಿ ಕೂಡ ನೀರಿರುತ್ತೆ. ನೋಡಿ, ಇಷ್ಟು ಗಟ್ಟಿಯಾಗಿರಲಿ ಹಿಟ್ಟು, ತುಂಬ ತೆಳುಗಾದರೆ ಚೆನ್ನಾಗಿರಲ್ಲ. ಈ ರೀತಿ ಒಂದು ಜರಡಿ ತಗೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ. ಬಾಳೆ ಎಲೆ ಇತ್ತು ಅಂದರೆ ಅದ್ರ ಮೇಲೆ ಕೂಡ ನೀವು ಮಾಡ್ಬೋದು, ಇಲ್ಲ ಅರಿಶಿನ ಎಲೆ ಇತ್ತು ಅಂದರೆ ಅದ್ರ ಮೇಲೇನು ನೀವು ಕಡುಬು ಹಬೆಯಲ್ಲಿ ಬೇಯಿಸಬಹುದು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡಾಗಿ ಕೂಡ ಮಾಡಿದ್ದೀನಿ ಮತ್ತು ಈ ರೀತಿ ಚಪ್ಪಟೆ ಕೂಡ ಮಾಡಿದ್ದೀನಿ. ಸಾಂಬಾರ್ ಜೊತೆ ತಿನ್ಲಿಕ್ಕಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ನೀವು ಶಾಲೋ ಫ್ರೈ ಮಾಡ್ಕೊಂಡು ತಿನ್ನಬಹುದು ಹೀಗೇನೆ, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ತಾಲಿಪಟ್ಟಿ ಈ ಥರ ಟೇಸ್ಟು ಬರುತ್ತೆ. ಬಟ್ ನಾನು ಎಣ್ಣೆ ಬೇಡ, ಹೆಲ್ದಿಯಾಗಿರಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾ ಇರೋದು ಹಬೆಯಲ್ಲಿ. ಎಣ್ಣೆ ಪ್ರಮಾಣ ಎಲ್ಲ ಕಡಿಮೆ ಇರುತ್ತಲ್ವ, ತುಂಬ ರುಚಿಯಾಗಿನೂ ಮತ್ತು ಹೆಲ್ದಿಯಾಗಿನೂ ಇರುತ್ತೆ. ಡಯಟ್ ಮಾಡೋರ್ಗಂತೂ ತುಂಬ ಹೆಲ್ದಿ ಫುಡ್ ಇದು. ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಳ್ಳಿ. ನೀವು ಮಕ್ಕಳಿಗೆ ಕೊಡ್ತಾ ಇತ್ತುವಪ್ಪ ಅಂತಂದರೆ, ಶೇಪರ್ ಇತ್ತು ಅಂದರೆ ಶೇಪಲ್ಲಿ ಮಾಡಿಬಿಟ್ಟು ಕೊಡಬಹುದು ನೀವು. ಇದು ನಾರ್ತ್ ಕರ್ನಾಟಕದ ತುಂಬ ಹಳೆ ರೆಸಿಪಿ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ಕಡುಬುಗಳನ್ನು ಮಾಡ್ತಾನೆ ಇರ್ತಾರೆ. ನಾವಿದನ್ನು ಸೊಪ್ಪು ಸಾರು ಅಥವಾ ಬೇಳೆ ಸಾರಲ್ಲಿ ಕುದಿಸ್ಬಿಟ್ಟು ಕೂಡ ಮಾಡ್ತೀವಿ. ನೋಡಿ, ಈ ರೀತಿ ಉಂಡೆ ಕೂಡ ನೀವು ಮಾಡ್ಕೋಬಹುದು. ಉಂಡೆ ಮಾಡಿದ್ರೆ ಒಳಗಡೆ ತನಕ ಬೇಯಲ್ಲ, ಅದಕ್ಕೋಸ್ಕರ ನಾನು ಫ್ಲಾಟಾಗಿ ಮಾಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಉಂಡೆಗಳನ್ನು ಮಾಡಿದ್ದೀನಿ. ಹಬೆಯಲ್ಲಿ ಕುದಿಸ್ಕೋಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ನೀವು ಬೇಕಾದರೆ ಬೇರೆ ಏನಾದರೂ ಕಡಾಯಿ ಅಥವಾ ಕುಕ್ಕರಲ್ಲಿ ಕೂಡ ನೀವು ಹಬೆಯಲ್ಲಿ ಬೇಯಿಸ್ಕೋಬಹುದು. ಆ ಜರಡಿನ ಇಟ್ಬಿಟ್ಟು 5ರಿಂದ 8 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ನಾನು 8 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ, ಶೈನಿ ಕೂಡ ಬಂದಿದೆ. ನೀವು ಹೀಗೆ ಕೂಡ ತುಪ್ಪ ಸವರ್ಕೊಂಡು ತಿನ್ಬಹುದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ನೋಡಬಹುದು. ಈ ಕಡೆಗೆ ಬೇಳೆ ಕೂಡ ರೆಡಿಯಾಗಿದೆ. ಬೇಳೆ ಜೊತೆ ಕಡುಬು ತುಂಬ ರುಚಿಯಾಗಿ ಬರುತ್ತೆ. ಜರಡಿಯಿಂದ ಸ್ವಲ್ಪ ಬಿಸಿ ಇರುವಾಗಲೇ ನೀವು ತೆಗಿಬೇಕಾಗತ್ತೆ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೆಲ್ದಿ ಆ್ಯಂಡ್ ಟೇಸ್ಟಿ ಮೆಂತ್ಯ ಸೊಪ್ಪಿನ ಕಡುಬು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.